ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಅನ್ನು ಸ್ವಯಂ ಕಲಿಕೆ ನೋಡಿ ಕಲಿ. ಸ್ನೇಹಿತರೆ, ಇಂದಿನ ಸಂಚಿಕೆಯಲ್ಲಿ ಸಿಂಪಲ್ ಅಂಡ್ ಟೇಸ್ಟಿ ಆಗಿರುವಂತಹ ಬೆಂಡೆಕಾಯಿ ಫ್ರೈ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ತುಂಬಾನೇ ಸಿಂಪಲ್ ರೆಸಿಪಿ, ಫಟಾಫಟ್ ಅಂತ ತಯಾರಾಗುತ್ತೆ. ಹಾಗೆ ಈ ರೆಸಿಪಿಗೆ ನಾನೊಂದು ಸ್ಪೆಷಲ್ ಮಸಾಲೆಯನ್ನ ಯೂಸ್ ಮಾಡಿ ಮಾಡ್ತಾ ಇದ್ದೀನಿ. ತುಂಬಾನೇ ರುಚಿಯಾಗಿರುತ್ತೆ. ಇದನ್ನ ಸೈಡ್ ಡಿಶ್ ಆಗು ಕೂಡ ತಗೋಬಹುದು. ಹಾಗೆ ನೀವು ಊಟದ ಜೊತೆ ಪಲ್ಯ ತರನೂ ಕೂಡ ತಿನ್ಬೋದು. ಡಯಟ್ ಮಾಡ್ತಿರೋರಂತೂ ಇದನ್ನ ಡೈಲಿ ಮೀಲ್ ತರ ಕೂಡ ತಗೋಬಹುದು. ಯಾಕೆ ಅಂತೀರಾ, ಇದನ್ನ ಹೊಟ್ಟೆ ತುಂಬ ಪಲ್ಯಗಳನ್ನ ತಿನ್ಬಿಟ್ರೆ ನಿಮ್ಗೆ ಆಲ್ಮೋಸ್ಟ್ ಹೊಟ್ಟೆ ಫಿಲ್ ಆದಂಗೆ ಇರುತ್ತೆ. ಹಾಗೆ ಡಯಟ್ಗೆ ತುಂಬಾನೇ ಚೆನ್ನಾಗಿ ಇದು ವರ್ಕ್ ಮಾಡುತ್ತೆ. ಸೊ ಇದೊಂದು ಆರೋಗ್ಯಕರವಾದಂಥ ರೆಸಿಪಿ ಅಂತ ಹೇಳ್ಬೋದು. ಬನ್ನಿ ಯಾವ ರೀತಿ ಮಾಡೋದು, ಬೇಕಾಗಿರೋ ಸಾಮಗ್ರಿಗಳು ನೋಡ್ಕೊಂಡು. ಮೊದಲನೇದಾಗಿ ಬೆಂಡೆಕಾಯನ್ನ ಚೆನ್ನಾಗಿ ಒಂದು 2-3 ಬಾರಿ ನೀರಲ್ಲಿ ತೊಳೆದು ಈ ರೀತಿ ಸ್ವಲ್ಪ ಉಜ್ಜು ತೊಳಿರಿ ಆಯ್ತಾ. ತೊಳೆದ ನಂತರ ಇದು 3ನೇ ಬಾರಿ ನಾನು ತೊಳೆದು ಒಂದು ಬೌಲ್ಗೆ ಹಾಕೊಳ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಬೆಂಡೆಕಾಯಲ್ಲಿರುವಂಥ ನೀರಿನ ಅಂಶ ಸಂಪೂರ್ಣವಾಗಿ ಹೋಗಬೇಕು. ಆ ರೀತಿ ನೀವು ಬಟ್ಟೆಯಲ್ಲಿ ಒರೆಸ್ಕೊಂಡ್ರೂ ಕೂಡ ಆಗುತ್ತೆ. ನೋಡಿ, ಇದು 3ನೇ ಸತಿ ತೊಳೆದಿರೋದು ಆಯಿತಾ. ಎಷ್ಟು ಗಲೀಜಿದೆ ನೋಡಿ ನೀವೇನೆ. ಸೊ ಈಗ ಬೆಂಡೆಕಾಯಿ ಕಟ್ ಮಾಡಲಿಕ್ಕೆ ಸಿದ್ಧವಾಗಿದೆ. ನಾನೀಗ ಒಂದು ಬಟ್ಟೆಯಲ್ಲಿ ಚೆನ್ನಾಗಿ ಒರೆಸ್ಬಿಟ್ಟು ಆ ನಂತರ ಸ್ವಲ್ಪ ದಪ್ಪ ಹಾಗೂ ಉದ್ದುದ್ದಾಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮಧ್ಯದಲ್ಲಿ ನಾನು ಓಪನ್ ಮಾಡ್ತಾ ಇಲ್ಲ, ಸ್ಲಿಟ್ ಮಾಡ್ತಾ ಇಲ್ಲ ಆಯಿತಾ. ಮೇಲ್ಗಡೆ ಭಾಗ ಹಾಗೆ ಕೆಳಗಡೆ ಭಾಗ, ತಲೆ ಮತ್ತು ಬಾಲ ಅಂತ ಹೇಳ್ತೀವಿ ಹಳ್ಳಿಗಳ ಕಡೆ. ಸೊ ಈ ರೀತಿ ಒಂದು 1.5 ಸೆಂಟಿಮೀಟ್ರಷ್ಟು ನೀವು ಕಟ್ ಮಾಡ್ಕೊಳ್ತಾ ಹೋಗಬೇಕು ಆಯಿತಾ. ನೋಡಿ, ಈ ರೀತಿ ಎಲ್ಲ ಬೆಂಡೆಕಾಯಿನ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸುಮಾರು ಒಂದು ಅರ್ಧ ಕೆಜಿಯಷ್ಟು ಬೆಂಡೆಕಾಯಿ ತೊಗೊಂಡ್ರು ಸಾಕು ಸ್ನೇಹಿತರೆ. ಮೊದಲಿಗೆ ಒಂದು ಬಾಣಲಿಯನ್ನು ಇಟ್ಕೊಂಡು ಸುಮಾರು 3 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಕಾಯ್ತಿದ್ದ ಹಾಗೆಯೇ ಈ ಸಾಸಿವೆ ಚಿಟಪಟ ಅಂತ ಅನ್ಬೇಕು ಸ್ನೇಹಿತರೆ. ಆಮೇಲೆ ಇಮಿಡಿಯೇಟ್ ನಾನೇನು ಮಾಡ್ತೀನಿ, ಕಟ್ ಮಾಡಿ ಇಟ್ಕೊಂಡಿರುವಂಥ ಈ ಬೆಂಡೆಕಾಯಿಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುವಂತಹ ಒಂದು ರೆಸಿಪಿ, ಹಾಗೆ ಆರೋಗ್ಯಕರವಾದ ರೆಸಿಪಿ ಅಂತಲೂ ಹೇಳ್ಬೋದು. ಈಗ ಬೆಂಡೆಕಾಯಿ ಹಾಕಿದ ನಂತರ ನಿಮ್ಮ ರುಚಿಗನುಸಾರವಾಗಿ ಉಪ್ಪನ್ನು ಹಾಕೊಳ್ಳಿ. ಈಗ ಬಾಣಲಿಯನ್ನೇ ಈ ರೀತಿ ಕುಲುಕ್ತಾ ಇದ್ದೀನಿ. ಈ ರೀತಿ ಕುಲುಕಿದಾಗ ಉಪ್ಪು ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಆಗುತ್ತೆ ಅಂಥೇಳಿ. ಈಗ ನೋಡಿ, ಈಗ ಇದಕ್ಕೆ ನಾನು ನಿಂಬೆಹಣ್ಣಿನ ರಸ ಅಥವಾ ಹುಣಸೆ ಹಣ್ಣಿನ ರಸನ ಹಾಕೋಬೋದು. ಈ ರೀತಿ ಹುಳಿ ಬಿಡೋದು ಯಾಕೆ ಅಂತ ಸುಮಾರು ಜನಕ್ಕೆ ಗೊತ್ತಿರಲ್ಲ. ಹುಳಿ ಬಿಟ್ಟಾಗ ಏನಾಗುತ್ತೆ, ಬೆಂಡೆಕಾಯಲ್ಲಿರುವಂಥ ಲೋಪ್ಳಿ ಅಂಶ ಏನಿದೆ ಅದು ಬರೋದಿಲ್ಲ ಆಯಿತಾ. ಈಗ ಸ್ಟಾರ್ಟಿಂಗ್ ಫ್ರೈ ಮಾಡಬೇಕಾದ್ರೇ ಹುಳಿ ಬಿಟ್ಬಿಟ್ರೆ ನಿಮಗೊಂಚೂರು ಕೂಡ ಬೆಂಡೆಕಾಯಲ್ಲಿ ಲೋಪ್ಳಿ ಅಂಶ ಬರೋದೇ ಇಲ್ಲ. ಈ ಟಿಪ್ಪನ್ನು ನೀವು ಫಾಲೋ ಮಾಡಿ, ಸೂಪರಾಗಿ ಬರುತ್ತೆ. ಈವನ್ ಕೆಲವು ಕಡೆ ಮಜ್ಜಿಗೆ ಹಾಕ್ತಾರೆ, ಬಟ್ ನಾನು ಅದನ್ನು ಪ್ರಿಫರ್ ಮಾಡೋದಿಲ್ಲ. ನಾನು ನೋಡಿದ್ದೀನಿ, ನಾನು ಟ್ಯೂಷನ್ಗೆ ಹೋಗ್ತಿದ್ದಾಗ ಒಬ್ಬರು ಕ್ರಿಶ್ಚಿಯನ್ ಮೇಡಮ್ ಇದ್ದರು, ಅವರು ಮಜ್ಜಿಗೆಯನ್ನು ಉಪಯೋಗಿಸೋರು ಆಯಿತಾ. ಚೆನ್ನಾಗಿ ಇದೇ ರೀತಿ ಫ್ರೈ ಮಾಡ್ಕೊಳ್ತಾ ಈಗ ಇದಕ್ಕೆ ಸ್ವಲ್ಪ ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇದಕ್ಕೆ ಒಂಚೂರು ಕೂಡ ನೀರಿನ ಅವಶ್ಯಕತೆ ಬೀಳೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಿದೆ ಅಂತ ನೋಡ್ತಿದ್ದೀರಾ. ಈ ಬೆಂಡೆಕಾಯಿ ಏನಿದೆ ಅದು ಸಾಫ್ಟಾಗಿ ಆಗಬೇಕು. ಸೊ ಅದಕ್ಕೆ ಏನು ಮಾಡ್ತೀನಿ, ಒಂದು 3-4 ನಿಮಿಷ ಮೇಲ್ಗಡೆ ಮುಚ್ಚುಳನ ಮುಚ್ಚಿಬಿಟ್ಟು ಹಾಗೆ ನೀಟಾಗಿ ಫ್ರೈ ಮಾಡ್ಕೊಳ್ತೀನಿ. ನಾನು ಇದಕ್ಕೆ ಯಾವುದೇ ಕಾರಣಕ್ಕೂ ನೀರು ಮತ್ತು ಎಣ್ಣೆ ಏನೂ ಹಾಕೋದಿಲ್ಲ. ಈಗ ಇದಕ್ಕೆ ಒಂದು 1/4 ಟೀ ಸ್ಪೂನ್ನಷ್ಟು ಅರಿಶಿಣ ಪುಡಿ ಹಾಕೋದ್ರಿಂದ ಆ್ಯಂಟಿಸೆಪ್ಟಿಕ್ ಆ್ಯಂಟಿಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಜಾಸ್ತಿ ಇರುತ್ತೆ. ಅರ್ಧ ಟೀ ಸ್ಪೂನ್ನಷ್ಟು ಅಚ್ಕಾರದ ಪುಡಿ, ಒಂದು ಅರ್ಧ ಟೀ ಸ್ಪೂನ್ನಷ್ಟು ಧನಿಯಾ ಪುಡಿ ಆಯಿತಾ. ಇದಿಷ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದ್ರ ಬದಲು ಹಸಿರು ಮೆಣಸಿನಕಾಯಿ ಹಾಕ್ಬೋದಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಹಾಕ್ಬೋದು ಸ್ನೇಹಿತರೆ, ಬಟ್ ಆದರೆ ಅದು ಅಸಿಡಿಟಿ ಆಗುತ್ತೆ ಅಂತ ನಾನು ಹಾಕಿಲ್ಲ ಆಯಿತಾ. ಸೊ ಈಗ ಎಲ್ಲ ಮಸಾಲೆಗಳನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಒಂದು ಸ್ಪೆಷಲ್ ಮಸಾಲೆಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಏನಪ್ಪಾ ಅದು ಅಂದರೆ ಮ್ಯಾಗಿ ಮಸಾಲ ಈ ಮ್ಯಾಜಿಕ್ ಅಂತೇಳಿ. ಇದನ್ನ 1 ಸ್ಯಾಶೆಟನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಇದರಲ್ಲಿ ಆಯ್ದ 10 ಮಸಾಲೆ ಪದಾರ್ಥಗಳಾದಂತಹ ಲವಂಗ, ಏಲಕ್ಕಿ, ಜಾಕಾಯಿ ಎಲ್ಲವನ್ನು ಚೆನ್ನಾಗಿ ಸಣ್ಣದಾಗಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಮ್ಯಾಗಿ ಮ್ಯಾಜಿಕ್ ತಯಾರಾಗುತ್ತೆ. ಇದರಲ್ಲಿ ಕಲ್ಲರು, ಅರೋಮಾ, ಫ್ಲೇವರ್ ಸಖತ್ತಾಗಿರುತ್ತೆ. ನಾನು ಇದನ್ನು 1 ಸ್ಯಾಶೆಟ್ ಹಾಕ್ಕೊಳ್ತಾ ಇದ್ದೀನಿ. ಮ್ಯಾಗಿ ಮಸಾಲ ಈ ಮ್ಯಾಜಿಕ್ ನೀವು ಡೈಲಿ ದಿನನಿತ್ಯ ಅಡುಗೆಗೆ, ಪಲ್ಯಗಳಿಗೆ ಅಂದರೆ ಬೆಂಡೆಕಾಯಿ, ಗೋಬಿ, ಹಾಗೆ ಆಲೂಗೆಡ್ಡೆ, ದಾಲ್ ಎಲ್ಲ ಥರದ ಅಡುಗೆಗೂ ಕೂಡ ನೀವು ಇದನ್ನು 1 ಸ್ಯಾಶೆಟ್ ಹಾಕ್ಕೊಂಡ್ರೆ ಸಾಕು. ರುಚಿ ಅಂತೂ ಅದ್ಭುತವಾಗಿರುತ್ತೆ. ಯಾವಾಗ ಹಾಕಬೇಕು ಅಂದರೆ ಸ್ಟವ್ ಆಫ್ ಮಾಡೋ 2 ನಿಮಿಷದ ಮುಂಚೆ ಹಾಕಿದ್ರೆ ಸಾಕು. ಈಗ ಸ್ಟವನ್ನು ಆಫ್ ಮಾಡಿ ಸರ್ವ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಚಪಾತಿ ಜೊತೆ ಸರ್ವ್ ಮಾಡಿದ್ದೀನಿ. ನೀವು ಇದನ್ನು ಸೈಡ್ ಡಿಶ್ ಆಗಿ ಕೂಡ ತೊಗೋಬೋದು. ಸಖತ್ ಟೇಸ್ಟಿಯಾಗಿದೆ. ಗಮ್ ಅಂತ ಪರಿಮಳ ಬರ್ತಿದೆ. ತುಂಬ ಸಿಂಪಲ್, ಮಸಾಲೆಗಳನ್ನ ಜಾಸ್ತಿ ಉಪಯೋಗಿಸಿಲ್ಲ. ರುಚಿ ಹೇಗಿದೆ ನೋಡೋಣ. ತುಂಬ ಅಂದರೆ ತುಂಬಾನೇ ರುಚಿಯಾಗಿ ಬಂದಿದೆ. ಇದೊಂಥರ ಬೆಸ್ಟ್ ರೆಸಿಪಿ ಅಂತ ಹೇಳ್ಬೋದು. ಹಾಗೆ ಡಯಟ್ ಮಾಡೋರ್ಗೂ ಕೂಡ ತುಂಬಾನೇ ಒಳ್ಳೆ ರೆಸಿಪಿ. ಐ ಹೋಪ್
ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ನೋಡಿದ್ರಿ ಅಲ್ವಾ ಯಾವ ರೀತಿ ಮ್ಯಾಗಿ ಮಸಾಲ ಈ ಮ್ಯಾಜಿಕನ್ನು ಉಪಯೋಗಿಸ್ಕೊಂಡು ಸೂಪರ್ ಆ್ಯಂಡ್ ಟೇಸ್ಟಿಯಾಗಿರುವಂತಹ ಬೆಂಡೆಕಾಯಿ ಫ್ರೈ ರೆಸಿಪಿಯನ್ನು ನಾನು ಮಾಡಿ ತೋರಿಸಿದ್ದೀನಿ. ಮ್ಯಾಗಿ ಮಸಾಲ ಈ ಮ್ಯಾಜಿಕನ್ನು ಉಪಯೋಗಿಸ್ಕೊಂಡು ಹಲವಾರು ರೆಸಿಪಿಗಳನ್ನು ಮಾಡ್ಕೋಬಹುದು. ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.